ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದಿನದಾಗಿ ಪ್ರತಿ ಅವಲೋಕನ. ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಕೊರೋನಾ ಟೈಮ್ ಒಳಗೆ ನಾವೆಲ್ಲ ಹೆಂಗ ಟೈಮ್ ಬದಲಿಸಿದ ಸುಮಾರು 4 ಕಾರ್ಯಕ್ರಮದಲ್ಲಿ ಮೇಡಮ್ ಅವ್ರ ಜೊತೆಗೆ ನಾನು ನಿಜಕ್ಕೂ ಒಬ್ಬ ಒಳ್ಳೆಯ ಮಾತುಗಳು, ಒಳ್ಳೆಯ ಶಿಕ್ಷಣ ಅಧಿಕಾರಿಗಳು. ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಬಹಳಷ್ಟು ಒಂದು ಅಧಿಕಾರಿಗಳ ಜೊತೆಗೆ ಒಂದು ಸಂಪರ್ಕವಿದೆ. ಅವರ ಮಾತು, ಅವರ ಒಂದು ನಡೆ ನುಡಿ ನಿಜಕ್ಕೂ ನಾನು ಮೆಚ್ಚಿದ್ದೇನೆ ಮೇಡಮ್. ಹೀಗಾಗಿ ಅವರನ್ನು ನಡೆಯುತ್ತಾ ಒಂದು ವೇದಿಕೆ ಮೇಲೆ ಬಹಳಷ್ಟು ಗಣ್ಯ ವ್ಯಕ್ತಿ ಇದ್ದಾರಲ್ಲ, ಅರಕ್ ಸಾಲಿಸಿ ಅವರು ಒಳ್ಳೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅದೇ ರೀತಿ ನಮ್ಮ ಉಳಿದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳಿದ್ದಾರೆ, ಕುಮಶೋಧರು ಇದ್ದಾರೆ, ಆಮೇಲೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರ, ಮತ್ತೆಲ್ಲ ನಮ್ಮ ಸ್ವತಂತ್ರ ಅವರು ಸದ್ಯ ಕನ್ನಡದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಡೆಯರವರು. ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕೆ ಜವಾಬ್ದಾರಿ ವಹಿಸಿಕೊಂಡು 3 ಕಡೆ ಒಬ್ಬ ವ್ಯಕ್ತಿ 3 ಕಡೆ ಕಾರ್ಯನಿರ್ವಹಿಸಿದ್ದು ಅದೇನಾದ್ರೂ ಉದಾಹರಣೆ ಇದ್ರೆ ಅದು ಲಿಂಗರಾಜ ಅಂಗಡಿ ಸರ್. ಅಂದ್ರೆ ಇಲ್ಲಿ ಲಿಂಗರಾಜ ಅಂಗಡಿ ಸರ್ ಅವ್ರನ್ನ ಬಣ್ಣಿಸುವಂತದ್ದಲ್ಲ, ಒಬ್ಬ ವ್ಯಕ್ತಿ ನಾನು ಕೂಡ ನನ್ನೊಳಗೂ ಅಂತ ಶಕ್ತಿ ಐತಿ, ಅಂತ ಶಕ್ತಿನ ನಾನು ಸದ್ಬಳಕೆ ಮಾಡ್ಕೋಬೇಕು, ಜನರೊಳಗಾಗಿ ಆಗಿ ಕೆಲಸ ಮಾಡಬೇಕು, ಜನರ ಜನಕ್ಕೆ ಸ್ಪಂದನೆ ಮಾಡಬೇಕು, ಅವರ ನಾಡಿ ಮಿಡಿತಗಳನ್ನ ಸಾಗಿಸಿದ ತಮ್ಮ ಜೀವನದ ಒಂದು ಕತೆ ಬುತ್ತಿ ಬಿಚ್ಚಿದಾಗ ಅನ್ನೋದನ್ನ ಅನಾವರಣದ ಇವತ್ತು ಆಯ್ತು. ಅಂದ್ರೆ ಅದರ ಸಾಹಿತ್ಯದ ಅನಾವರಣ ಆಯ್ತು. ಅದರ ಬಗ್ಗೆ ಚೆನ್ನಾಗಿ ಇಬ್ರು ಸಹೋದರರು ಮಾತನಾಡಿದ್ರು. ಇವತ್ತು ಇನ್ನೊಂದು ಖುಷಿ ಹೆಸರು ಮಧು ಅಂತ. ನಾನು ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಹಿರಿಯನಹಳ್ಳಿಯಲ್ಲಿ ಕಲ್ತೇನೆ. ನಂದು SSLC ಕನ್ನಡ ರಿಸಲ್ಟ್ 125ಗೆ 125 ಔಟ್ ಆಫ್ ಮಾರ್ಕ್ಸ್ ಬಂದಾವು. ಇದಕ್ಕೆ ರೀಸನ್ನೇ ನಮ್ಮ ಕನ್ನಡ ಸರ್ ಅದ ಕೊಟ್ರೇಶ್ ನಡುವಿನ ಮನೆ ಸರ್ ಅಂತ. ಅವ್ರು ಭಾಳ ಸಪೋರ್ಟಿವ್ ಆಗಿದ್ರು. ಮತ್ತು ನಾವು ಸತ್ಯಕ್ಕೆ ಭಾಳ ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ನಮಗೆ ಔಟ್ ಆಫ್ ಮಾರ್ಕ್ಸ್ ಬಂದವು. ಮತ್ತು ನಮ್ಮ ಅಪ್ಪಾಜಿನ ಮಮ್ಮಿನೂ ಸತ್ಯಕ್ಕೆ ಭಾಳ ಸಪೋರ್ಟ್ ಮಾಡ್ಯಾರ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್